ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ ಆತ್ಮೀಯರೇ. ವೈಭವ್ ಈ ಹೆಸರು ಕೇಳಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡ್ತದೆ ನಮ್ಮ ಬೇಬಿ ಬಾಸ್ ವೈಭವ್ ಸೂರ್ಯವಂಶಿ ನೆನಪಿಗೆ ಬರ್ತಾರೆ. ಅವ್ರ ಆಟ, ಅವ್ರ ಹೊಡೆತ, ಅವ್ರ ಕ್ರಿಕೆಟ್ನ ಒಂದೊಂದು ಸೆಂಟಿಮೀಟರ್ನಷ್ಟು ಆಟವನ್ನು ಗಮನಿಸಿದಾಗ ಇವ್ರನ್ನ ತಡೆಯೋರು ಯಾರಿಲ್ಲಪ್ಪ ಅನ್ನುವಂಥ ಮಾತು ಒಮ್ಮೆಗೆ ಬಂದ್ಬಿಡ್ತದೆ. ಸರ್ ಡಾನ್ ಬ್ರಾಡ್ಮನ್ ಹಿಂಗೆ ಇದ್ದರೆ ಒಂದು ಕಾಲಕ್ಕೆ ಅನ್ನುವಂಥದ್ದು, ಅವ್ರನ್ನ ಮೀರಿಸುವಂಥವ್ರು ಆಗ್ತಾರೆ ಕೇವಲ 15 ವರ್ಷಗಳಲ್ಲಿ ಅನ್ನುವಂಥದ್ದು. ಸಚಿನ್ ತೆಂಡೂಲ್ಕರ್ ರೆಕಾರ್ಡ್ ಮುರಿತಾರ ಅನ್ನುವಂಥದ್ದು, ಜೊತೆಗೆ ವಿವಿಯನ್ ರಿಚರ್ಡ್, ಜೊತೆಗೆ ಕ್ಲೈವ್ ಲಾಯ್ಡ್, ಗವಾಸ್ಕರ್ ಇಂಥ ದಿಗ್ಗಜರೆಲ್ಲ ಮರೆಸಿಬಿಡ್ತಾರ ಇವರು ಅಂತೇಳಿ. ಯಾಕಂದರೆ ಇಡೀ ವಿಶ್ವ ಇವತ್ತು ಅವ್ರ ಬಗ್ಗೆ ಕುತೂಹಲದಿಂದ ನೋಡ್ತಾ ಇದೆ. 15 ವರ್ಷದೊಳಗೆ ಇವತ್ತು ಐರ್ಲೆಂಡ್ ವಿರುದ್ಧ ಆಡುವಂಥ ಒಂದು ಯೋಗ್ಯತೆ ಪಡೆಯೋ ಸಾಣದಲ್ಲ. T20 ಇರ್ಬೋದು, ಒನ್ ಡೇ ಇರ್ಬೋದು, ಇಟ್ ಇಸ್ ಹೈಲಿ ಇಂಪಾಸಿಬಲ್. ಆದರೂ ಇವತ್ತು ಪಾಸಿಬಲ್ ಆಗಿದೆ. ಸಹಜವಾಗಿ ಅದನ್ನೆಲ್ಲ ಭಾರತೀಯ ಹೆಮ್ಮೆ ಪಡುವಂಥ ವಿಷಯ. ಆದರೂ ಒಂದಿಷ್ಟು ಜನ ಹೊಟ್ಟೆಗೆ ಇಟ್ಬಿಡೋರು ಇರ್ತಾರೆ ಜಗತ್ತಿನಾಗಿಲ್ಲ ಅಂತಲ್ಲ. ಇರಬೇಕು ಅವರು, ನಮ್ಮ ಟೀಕಾಕಾರ ಇರಬೇಕು. ನಮ್ಮನ್ನು ಟೀಕಿಸುವವರಿದ್ದರೆ ನಾವು ಎಚ್ಚರಿರ್ತೀವಿ, ನಮ್ಮ ವ್ಯಕ್ತಿತ್ವವನ್ನು ಚೆನ್ನಾಗಿ ಬೆಳೆಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಹೌದು, ಇವತ್ತು ಪಾಕಿಸ್ತಾನದ ತನ್ವೀರ್ ಅಹ್ಮದ್ ಅನ್ನುವಂಥ ಒಬ್ಬ ಮಾಜಿ ಕ್ರಿಕೆಟರ್ ಈ ವೈಭವ್ರ ಬಗ್ಗೆ ಒಂದಿಷ್ಟು ಕೆಲವು ಮಾತಾಡಿದ್ದಾರೆ. ಮಾತಾಡೋದಷ್ಟೇ ಅಲ್ಲ, ಇವ್ರಿಗೆ 15 ವರ್ಷ ಅಲ್ಲ 22 ವರ್ಷ ಆಗಿ ಸುಳ್ಳು ಹೇಳ್ತಾ ಇದ್ದಾರೆ ಅಂತೇಳಿ ಇರ್ಬೋದು ಅವ್ರ ದೃಷ್ಟಿಯಲ್ಲಿ. ಅದು ಯಾಕಂದರೆ ಉಪಖಂಡದಲ್ಲಿ ಕೆಲವೊಮ್ಮೆ ಏಜ್ಗಳನ್ನು ಕಡಿಮೆ ಮಾಡಿ ಹೇಳೋದು, ಭಾಳ ಹೆಚ್ಚು ಮಾಡಿ ಹೇಳೋದು, ಕೆಲವೊಂದು ಪ್ರವೃತ್ತಿಗಳು ನಾವು ನೋಡಿದ್ದೀವಿ. ಅವರು ಆಲ್ರೆಡಿ ಮಾಡ್ತಿರ್ಬೇಕಾದ್ರೆ ಇಲ್ಲ ಅಂತಲ್ಲ, ಎಲ್ಲ ಕಡೆಯಿಂದ ನಡೀತಿರ್ತದೆ. ಮತ್ತೊಂದು ಮಾತಾಡು ಅದೇನೂ ಇರಲಿ, ಆದರೆ 15 ವರ್ಷ ಆಗಿದ್ದು, 22 ವರ್ಷ ಆಗಿದ್ದು, 30 ಆಗಿದ್ದು, 100 ಆಗಿದ್ದು ಅದು ಮುಖ್ಯ ಅಲ್ಲ. ಇಲ್ಲ, ಅವರ ಆಟ ಮುಖ್ಯ ಅಲ್ಲ. ಆ ಆಟದ ಬಗ್ಗೆ ತಕರಾರದ ಅವ್ರದ್ದು ಇಲ್ಲ. ಈ ಭಾರತದ